కెమెరాస్లో ఉంటాయి కెమెరాలు, ఓకేనా. కెమెరా లెన్స్ అలాంటివి 1816లో అంటే 200 ఇయర్స్ బిఫోర్ అలాంటివన్నీ ಕನಿಪೆಟ್ಟಿನಾರು, ಓಕೆನಾ. 50 ರೂಪೀಸ್ ನೋಟಲ್ಲಿ ನೋಡಿರ್ತೀರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ನಾನು ತೋರಿಸ್ತೀನಿ, ನಿಮ್ಮ ನೋಟಲ್ಲೇ ನೀವು ನೋಡಿ ಇದು ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ಹಂಪಿಯಲ್ಲಿದೆ, ಹಂಗೆ ನೋಡಿ ಗೈಸ್. ಫೈನಲಿ ನಾವು ವಿಜಯ ಟೆಂಪಲ್ಗೆ ಬಂದ್ವಿ. ನೆಕ್ಸ್ಟ್ ಇವಾಗ ಬಂದುಬಿಟ್ಟು ಲೋಟಸ್ ಮಹಲ್. ಸೇಮ್ ಅವಾಗ ಏನು ನಿಮ್ಗೆ ಹೇಳಿದ್ದೆ, ಟಿಕೆಟ್ ಅಲ್ಲಿ ತೊಗೊಂಡ್ರೆ ಇಲ್ಲೂ ಫ್ರೀ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ತೋರಿಸ್ತೀನಿ. ಲೋಟಸ್ಸು ಮಹಲು ಮತ್ತು ಎಲಿಫೆಂಟ್ ಸ್ಟೇಬಲ್ಲು ಮತ್ತು ರಂಗ ಟೆಂಪಲ್ ಅಂತ ಹೇಳ್ಬಿಟ್ಟು 3 ಒಂದೇ ಕಡೆ ಇದೆ. ಇನ್ನೊಂದೇನೆಂದರೆ ನೀವು ಇಲ್ಲಿಗೆ ಬರಬೇಕು ಅಂದರೆ ಆರಾಮ್ಸೆಗೆ ಇಲ್ಲಿರೋ ಪ್ಲೇಸಸ್ ಎಲ್ಲ ಫುಲ್ ಕವರ್ ಆಗುತ್ತೆ. ಸೊ ಹಂಗಾಗಿ ಯಾಕಂದರೆ ಈ ಸೈಡೇ ಫುಲ್ ಎಲ್ಲ ಇದಿದೆ, ದೇವಸ್ಥಾನಗಳು ನೋಡೋಕ್ಕೆ ಪ್ಲೇಸಸ್ ಎಲ್ಲ ಇದೆ. ನೋಡೋಣ ಬನ್ನಿ, ಇವಾಗ ಒಳಗಡೆ ಎಂಟ್ರಿ ಕೊಟ್ಟು ನೋಡೋಣ. ಇವಾಗ ಟಿಕೆಟ್ ತೋರಿಸ್ಬೇಕು, ಟಿಕೆಟ್ ತೋರಿಸ್ಬಿಟ್ಟು ಎಂಟ್ರೆನ್ಸಲ್ಲಿ ಏನೇನಿದೆ ತೋರಿಸ್ತೀನಿ. ಪ್ಲಸ್ ಮ್ಯಾಪ್ ನೋಡ್ತಾ ಇದ್ದೀರಾ ನೀವು. ಇವಾಗ ನಾವು ಪ್ರೆಸೆಂಟ್ ಲೊಕೇಶನ್ ಬಂದುಬಿಟ್ಟು ಇಲ್ಲೇನು ಮಾರ್ಕ್ ಮಾಡಿದ್ದಾರೆ, ಈ ಮಾರ್ಕಲ್ಲಿ ನಾವು ಪ್ರೆಸೆಂಟ್ ಇರೋದು. ಇವಾಗ ನೋಡಿ ಇಷ್ಟು ಪ್ಲೇಸಸ್ ಇದೆ. ನೀವು ಕಂಪ್ಲೀಟ್ ಫುಲ್ಲಾಗಿ ನೋಡಬೇಕು ಅಂದರೆ 2 ದಿವಸ ಕಂಪ್ಲೀಟ್ ಬೇಕು. ನೋಡಿ ಯಾವ ಥರ ವ್ಯೂ ಕಾಣಿಸ್ತಾ ಇದೆ, ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ ಯಾವ ಥರ ಪ್ಲೇಸ್ ತೋರಿಸ್ತಾ ಇದೆ, ಸಖತ್ತಾಗಿದೆ ಕಂಪ್ಲೀಟ್. ಇದು ನಿಮಗೆ ಹಂಪಿ ಕಂಪ್ಲೀಟಾಗಿ ವಿತ್ ಫೋಟೋ ಶೂಟು ಮಾಡ್ಕೊತೀವಿ ಅಂದರೆ ನಿಮ್ಗೇನಿಲ್ಲ ಅಂದರೆ 2 ಡೇಸ್ ತೊಗೊಳುತ್ತೆ. ಸೊ ನೀವು 2 ಡೇಸಿಗೆ ಪ್ಲ್ಯಾನ್ ಮಾಡ್ಕೊಬಂದರೆ ಚೆನ್ನಾಗಿರುತ್ತೆ. 1 ಡೇಲಿ ಏನೂ ಆಗೋಲ್ಲ. ಎಷ್ಟು ಮೈನ್ ಪ್ಲೇಸಸ್ ಆಗುತ್ತೋ ಅಷ್ಟು ಮೈನ್ ಪ್ಲೇಸಸ್ಸು ಕವರ್ ಆಗುತ್ತೆ. ಇನ್ನೊಂದೇನೆಂದರೆ ನೀವೇನು ಟೆಂಪಲ್ಗೆ ಹೋಗ್ತಿರಲ್ಲ, ವಿರೂಪಾಕ್ಷ ಟೆಂಪಲ್ಗೆ, ಫಸ್ಟು ಅಲ್ಲಿ ಹೋಗಿದ ತಕ್ಷಣ ವಾಕಿಂಗ್ ಮಾಡ್ಕೊಬನ್ನಿ. ಆಟೋ ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಆಟೋ ಮಾಡ್ಕೋಬೇಡಿ, ನಿಮಗೆ ಸಿಗೋಲ್ಲ. ಯಾಕೆಂದರೆ ನೀವು ವಾಕ್ ಮಾಡ್ಕೋಬೇಕಾದ್ರೆ ಸುಮಾರು ಒಂದು 3 ದೇವಸ್ಥಾನ ಸಿಗುತ್ತೆ. ವೀಡಿಯೋಲ್ಲಿ ಹಾಕಿರ್ತೀನಿ, ಅದು ನೋಡಿ. ಮತ್ತು ಆ ಪ್ಲೇಸಸ್ ಮಿಸ್ ಆಯಿತು ಅಂದರೆ ಬರೋದು ಒಂದು ಸತಿ ನೀವು ಬರ್ತೀರಾ, ಮತ್ತು ಯಾವಾಗ ಬರ್ತೀರಾ ಗೊತ್ತಿಲ್ಲ. ಅದಕ್ಕೆ ವಾಕಿಂಗ್ ಮಾಡ್ಕೊಂಡೇ ಬಂದುಬಿಡಿ. ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ವಾಕ್ ಮಾಡಿಕೊಂಡು ಪ್ಲೇಸಸ್ ಎಲ್ಲ ನೋಡಿಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಬನ್ನಿ. ನೋಡಿ ಕ್ವೀನ್ ಪ್ಲೇಸ್ ಅಂತ ಇದೆ, ಇದು ಯಾವುದು ಈಗ ನೋಡ್ತಾ ಇದ್ದೀರಲ್ಲ, ಇದು ಕ್ವೀನ್ ಪ್ಲೇಸ್ ಅಂತೆ. ಬೇಸ್ಮೆಂಟ್ ಹಾಕಿದ್ದಾರೆ, ಇದೇನೋ ಬೇರೆ ಅಂದ್ಕೊಂಡಿದ್ದೆ ನಾನು. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಕ್ವೀನ್ ಪ್ಲೇಸ್ ಅಂದರೆ ರಾಣಿ ಯಾವಾಗ ಇದ್ದಿದ್ದು ಈ ಸ್ಥಳದಲ್ಲಿ ಅಂತ ಹೇಳಿದ್ದು ಹಾಕಿದ್ದಾರೆ. ನೋಡಿ ಚೆನ್ನಾಗಿದೆ, ಆರಾಮಾಗಿ ನೀವು ಬರ್ಬೋದು ಇಲ್ಲಿ. ಟೈಮ್ ಪಾಸು, ಒಳ್ಳೆ ಪ್ಲೇಸಸ್, ಒಳ್ಳೆ ಫೋಟೋಸ್ಗಂತೂ ಮೋಸ ಇಲ್ಲ. ನೋಡಿ ಇಲ್ಲೊಂದು ಮರ ಕಾಣಿಸ್ತಾ ಇದೆ, ಯಾವ ಥರ ಇದೆ ನೀವು ಇದೇ ವಿಡಿಯೋದಲ್ಲಿ ನೋಡ್ತಾ ಇರೋ ಕೆಳಗಡೆ ಅಬ್ಸರ್ವ್ ಮಾಡಿ. ಬರೀ ಕಮ್ಮಿ ಸಪೋರ್ಟ್ ಇದೆ. ಈಗೇನು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲೋಟಸ್ ಮಹಲ್ ಅಂತ ಕರೀತಾರೆ, ಇನ್ನೊಂದು ಕಮಲ ಮಹಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಪ್ಲೇಸಿಗೆ ಬರಬೇಕಂದ್ರೆ ನವಂಬರಿಂದ ಫೆಬ್ರವರಿ ಮಂತು ಇದಿಷ್ಟು ಗ್ಯಾಪಲ್ಲಿ ಬಂದು ನೋಡಿಕೊಂಡು ಫೋಟೋಶೂಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಇದು ರಾಯಲ್ ಹುಡುಗಿರು ಬಂದು ಅಂದರೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರಂತೆ ಆಗಿನ ಕಾಲದಲ್ಲಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ, ಒಳ್ಳೆ ಫೋಟೋಶೂಟ್ ಅಂತೂ ಚೆನ್ನಾಗಿ ಬರುತ್ತೆ. ಒಳಗಡೆ ಎಲ್ಲ ಡ್ಯಾನ್ಸಸ್ಸು, ಏನಾರು ಗೇಮ್ಸ್, ಈಗಿನ ಕಾಲದಲ್ಲಿ ಏನು ಗೇಮ್ಸ್ ಇತ್ತು ಆಗಿನ ಕಾಲದಲ್ಲೂ ಅದೇ ಥರ ಗೇಮ್ಸ್ ಇತ್ತಂತೆ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಗೈಸ್ ಇವಾಗ ತಾನೇ ನಾವು ಎಲಿಫೆಂಟ್ ಸ್ಟೇಬಲ್ ಅಂತ ಎಂಟ್ರಿ ಆಗಿದ್ದೀವಿ. ಇದೇನೆಂದರೆ ಹಳೆ ಕಾಲದಲ್ಲಿ ಇವಾಗ ಸದ್ಯಕ್ಕೆ ಮೈಸೂರಲ್ಲಿ ಯಾವ ಥರ ಇದೆ ಆನೆನೂ ಒಂದು ಕಡೆ ಹಿಂಗೆ ಹಾಕ್ತಾರೆ, ಸೇಮ್ ಇಲ್ಲೂ ಹಂಗೆ. ನೋಡಿ ನೀವು ನೋಡ್ತಾ ಇದ್ದೀರಾ, ಒಂದೊಂದಕ್ಕೆ ಒಂದೊಂದು ಆನೆ ಇಲ್ಲಿಗೆ ಅಂದರೆ ಯಾವುದೋ ಇಂಪಾರ್ಟೆಂಟ್ ಇತ್ತು. ಇವಾಗ ಒಂದು 100 ಆನೆ ಇತ್ತು, ಅದರಲ್ಲಿ ಒಂದು 10-15 ಆನೆ ಇರ್ತವೆ. ಆ ಥರದಲ್ಲಿ ಆನೆ ತೊಗೊಬಂದುಬಿಟ್ಟು ಇಲ್ಲಿ ಬಿಟ್ಟು ಇಲ್ಲಿ ಸಾಕ್ತಾಯಿದ್ರು. ಮೈನ್ ಯಾವುದಾದ್ರು ಇತ್ತು, ಇವಾಗ ಒಬ್ಬ ರಾಜ್ಯಕ್ಕೆ ಒಂದು ಆನೆ ಬೇಕಾಗುತ್ತೆ, ಅದು ಯಾರಿಗೂ ಗೊತ್ತಾಗಬಾರ್ದು, ಎನಿ ಟೈಮ್ ಬೇಕಾಗುತ್ತೆ. ಅಂಥ ಆನೆಗಳಿಗೆಲ್ಲ ಈ ಪ್ಲೇಸ್ ಬಂದುಬಿಟ್ಟು ಇಲ್ಲಿ ಆನೆ ಸಾಕ್ತಾಯಿದ್ದು. ಇದು ಈ ಪ್ಲೇಸು. ನೆಕ್ಸ್ಟು ನೀವೇನು ಇದರೊಳಗಡೆ ಬಂದರೆ 3 ಪ್ಲೇಸ್ ಆಟೋಮೆಟಿಕ್ ಕವರ್ ಆಗುತ್ತೆ. ಇದಿಷ್ಟು ಲೋಟಸ್ ಮಹಲು, ನೆಕ್ಸ್ಟ್ ಎಲಿಫೆಂಟ್ ಸ್ಟೇಬಲು, ವಾಚ್ ಟವರು, ಇದಿಷ್ಟು ಮತ್ತು ಕ್ವೀನ್ಸ್ ಬಾತ್ ಅಂತ ಹೇಳ್ಬಿಟ್ಟು ಇದಿಷ್ಟು ಕವರ್ ಆಗುತ್ತೆ. ಈ ಪ್ಲೇಸಿಗೆ ಬಂದರೆ ಪ್ರತಿದಿನ 6 ಗಂಟೆ ಕ್ಲೋಸ್ ಅಂತೆ. ಸೊ 6 ಗಂಟೆ ಒಳಗಡೆ ನೀವು ಬಂದುಬಿಟ್ಟು ವಿಸಿಟ್ ಹಾಕಿ. ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗೋದು ನೋಡೋಣ ಬನ್ನಿ. ಗೈಸ್ ಇಲ್ಲಿ ವಾಚ್ ಟವರ್ ಅಂದರೆ ಇಲ್ಲೇನು ನೀವು ಸ್ಟ್ರೈಟಾಗಿ ಕಂಬ ಏನು ನೋಡ್ತಾ ಇದ್ದೀರಾ, ಅದು ವಾಚ್ ಟವರು. ಅಲ್ಲಿಂದ ನಿಂತ್ಕೊಂಡು ಒಬ್ಬರು ಸಿಗ್ನಲ್ ಕೊಡ್ತಾಯಿದ್ರಂತೆ, ಯಾರನ್ನ ಸೈನಿಕರು ಯಾರನ್ನ ಬಂದರೆ ಅದ್ರ ಮೇಲೆ ನಿಂತ್ಕೊಂಡು ರೆಡ್ ಫ್ಲ್ಯಾಗು ಅಂದರೆ ಆರಿಸ್ತಾಯಿದ್ರಂತೆ. ಅಲ್ಲಿಂದ ಒಂದು ಸಿಗ್ನಲ್ ಬರೋದು. ಅದು ಎಲ್ಲಿಂದ ಅಂದರೆ
ನೋಡಿ ಇವಾಗೇನು ಇಲ್ಲಿಂದ ಇಲ್ಲಿಂದ ಒಂದು ಅಡ್ಡ ಇದೆ ನೋಡಿ, ಮರ ಗಿಡ. ಇಲ್ಲೊಂದು ಟವರ್ ಇದೆ, ಈ ಟವರ್ಗೆ ಸಿಗ್ನಲ್ ಕೊಡ್ತಾಯಿದ್ರಂತೆ. ಇಲ್ಲಿಂದ ಒಬ್ಬರು ಇನ್ನೊಂದು ಟವರ್ಗೆ ಸಿಗ್ನಲ್ ಕೊಡೋರಂತೆ. ಇದು ಏನಿದೆ ಈ ಪ್ಯಾಲೇಸ್ ಹಿಂದಗಡೆ ಅಲ್ಲಿ ಮರದಿಂದ ಒಂದು ಟವರ್ ಇದೆ, ಆ ಟವರ್ಗೆ ಸಿಗ್ನಲ್ ಕೊಡ್ತಾಯಿದ್ರಂತೆ. ಹಂಗಾಗಿ ಇದು ವಾಚ್ ಟವರ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ ಅಲ್ಲಿ ದೂರ ಇದೆ, ಝೂಮ್ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲಿಗೆ ಬಂದುಬಿಟ್ಟು ಸಿಗ್ನಲ್ ಕೊಟ್ರಂತೆ. ಅಲ್ಲಿ ಸಿಗ್ನಲ್ ಕೊಟ್ಟಿದ ತಕ್ಷಣ ಇಲ್ಲಿರೋರೆಲ್ಲ ಅಲರ್ಟ್ ಆಗ್ತಾಯಿದ್ರಂತೆ. ಸೊ ಹಂಗಾಗಿ ಇದು ವಾಚ್ ಟವರ್ದು ಇದು ಕತೆ. ನೆಕ್ಸ್ಟು ಮುಂದಕ್ಕೆ ಹೋಗೋಣ ಬನ್ನಿ. ಹಿಂಗೆ ರಿಟರ್ನ್ ಹೋಗ್ತಾ ಇದ್ವಿ ಅಂದಿವೆ. ಹಂಗೆ ಲಕ್ಷ್ಮೀ ನರಸಿಂಹ ಸ್ವಾಮಿನೂ ಮತ್ತು ಲಿಂಗ ಇದೆ ಅಂತ ಏನೋ ಹೇಳೋರು. ಬನ್ನಿ ನೋಡೋಣ. ಇದು ಮೋಸ್ಟ್ಲಿ ಏನಿದೆ ಗೊತ್ತಿಲ್ಲ, ಹೈಟಾಗೇ ಇದೆ. ಮೋಸ್ಟ್ಲಿ ನರಸಿಂಹಸ್ವಾಮಿ ಅಂದ್ಕೊತೀನಿ. ಇಲ್ಲಿ ಬರ್ಬೇಕಾದ್ರೆ 6 ಗಂಟೆಗೆಲ್ಲ ಕ್ಲೋಸ್ ಆಗೋಗುತ್ತೆ. ನಿಮಗೆ ಇದೊಂದು ಓಪನ್ ಇರುತ್ತೆ. ಸೊ ಹಂಗಾಗಿ ನೀವು ಬಂದು ನೋಡ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ. ಬರೀ ನರಸಿಂಹಸ್ವಾಮಿ ಇದೆ, ಲಕ್ಷ್ಮಿ ಅಂತ ಹೇಳಿದರು. ಆದರೆ ಇಲ್ಲಿ ಲಕ್ಷ್ಮಿನೇ ಇದ್ದಂಗಿಲ್ಲ, ಬರೀ ನರಸಿಂಹಸ್ವಾಮಿ ಇದೆ ಅನಿಸುತ್ತೆ. ನೋಡಿ ಒಂದು ಕಲ್ಲಲ್ಲಿ ಯಾವ ಥರ ಕಟ್ಟಿದ್ದಾರೆ, ಸಖತ್ತಾಗಿದೆ. ಈ ಸೈಡ್ ಏನಾದ್ರು ಬಂದರೆ ನೀವು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಇದನ್ನು ನೋಡ್ಕೊಂಡು ಹೋಗಿ. ನೋಡಿ ಯಾವ ಥರ ಅಂದರೆ 2 ಕಲ್ಲಲ್ಲಿ ಕಟ್ಟಿದ್ದಾರೆ ಅಂತ ಅಲ್ಲಿ. ನೋಡಿ ಇದು ಒಳಗಡೆ ಇನ್ನೊಂದು ಗುಹೆ ಇದೆ, ನೋಡೋಣ ಬನ್ನಿ ಏನಿದೆ. ಲಿಂಗ ಇದೆ, ಫುಲ್ ಎಲ್ಲ ಬೀಗ ಹಾಕಿದ್ದಾರೆ, ಏನಕ್ಕೆ ಅಂತ ಗೊತ್ತಾಗಿಲ್ಲ. ಕೆಳಗಡೆ ನೀರಿನ ಮೇಲೆ ಲಿಂಗ ಇದೆ, ಸಖತ್ತಾಗಿದೆ. ಇದು ದೊಡ್ಡದೆ, ಪರವಾಗಿಲ್ಲ. ಮೇಲೆ ಗಾಡಿ ಇದೆ. ನೆಕ್ಸ್ಟು ಹೋಗೋಣ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಬನ್ನಿ. ಸರಿ, ಸಖತ್ತಾಗಿದೆ. ಮೇಲೆ ಓಪನ್ ಇದೆ, ಸೂರ್ಯ ಏನಾದ್ರು ಬಂದರೆ ಸಖತ್ತಾಗಿ ಕಾಣಿಸುತ್ತೆ. ಇವನು